ಕಾಂಗ್ರೆಸ್ ಶಾಸಕರಿಗೆ ಕಾರ್ಯಕರ್ತರಿಗೆ ಸಿಕ್ತು ಗುಡ್ ನ್ಯೂಸ್. 2.5 ವರ್ಷಗಳಿಂದ ಕಾದಿದ್ದವರಿಗೆ ಶುಭ ಸುದ್ದಿ. ನಿಗಮ ಮಂಡಳಿಯ ಅಧ್ಯಕ್ಷ ನಿರ್ದೇಶಕರ ಪಟ್ಟಿ ಫೈನಲ್. 23 ನಿಗಮ ಮಂಡಳಿಗಳಿಗೆ ಅಧ್ಯಕ್ಷರ ಪಟ್ಟಿ ಅಂತಿಮ ಆಗಿದೆ. ನಿನ್ನೆ ಸಿಎಂ ಡಿಸಿಎಂ ಸುರ್ಜೇವಾಲಾ ಸಭೆಯಲ್ಲಿ ಇದನ್ನ ಫೈನಲ್ ಮಾಡಿದ್ದಾರೆ. ಸುಮಾರು 700ಕ್ಕೂ ಹೆಚ್ಚು ನಿರ್ದೇಶಕರ ಆಯ್ಕೆ ಫೈನಲ್ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. 3-4 ದಿನಗಳಲ್ಲಿ ನಿಗಮ ಮಂಡಳಿಗೆ ಆಯ್ಕೆಯನ್ನ ಮಾಡಲಾಗುತ್ತೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಸಹಿ ಅಷ್ಟೇನ ಬಾಕಿ ಇದೆ. ಮುಂದಿನ ವಾರದ ಒಳಗೆ ಅಧ್ಯಕ್ಷರು ನಿರ್ದೇಶಕರ ಪಟ್ಟಿ ರಿಲೀಸ್ ಅನ್ನ ಮಾಡಲಾಗುತ್ತೆ. ಅಧ್ಯಕ್ಷ ಸ್ಥಾನ ಶಾಸಕರು ಎಂಎಲ್ಸಿ ಆಕಾಂಕ್ಷಿಗಳಿಗೆ ಮೀಸಲು ಇಡಲಾಗಿದೆ. ನಿರ್ದೇಶಕರ ಸ್ಥಾನ ಪ್ರಮುಖ ಕಾರ್ಯಕರ್ತರಿಗೆ ಮೀಸಲು ಇಡಲಾಗಿದೆ. ಸೊ ಬಹುದಿನಗಳಿಂದ ಇದೊಂದು ಬೇಡಿಕೆ ಇತ್ತು. ಆದಷ್ಟು ಬೇಗ ನಿಗಮ ಮಂಡಳಿಗಳಿಗೆ ಹೆಸರನ್ನ ಫೈನಲೈಸ್ ಮಾಡಿ ಅಂತ. ಸೊ ಫೈನಲಿ ಇದೀಗ ಕಾಂಗ್ರೆಸ್ ಶಾಸಕರಿಗೆ ಕಾರ್ಯಕರ್ತರಿಗೆ ಗುಡ್ ನ್ಯೂಸ್ ಅನ್ನ ಕೊಡೋದಕ್ಕೆ ಕಾಂಗ್ರೆಸ್ನ ನಾಯಕರುಗಳು ರೆಡಿ ಆಗಿರೋದು. 2.5 ವರ್ಷಗಳಿಂದ ಕಾದಿದ್ದವರಿಗೆ ಇದೀಗ ಶುಭ ಸುದ್ದಿ. ಇನ್ನೇನು 1 ವಾರದಲ್ಲಿ ಸಿಗುತ್ತೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ನಿಗಮ ಮಂಡಳಿಯ ಅಧ್ಯಕ್ಷ ನಿರ್ದೇಶಕರ ಪಟ್ಟಿಯನ್ನು ಫೈನಲ್ ಮಾಡಿದಾರಂತೆ. 23 ನಿಗಮ ಮಂಡಳಿಗಳಿಗೆ ಅಧ್ಯಕ್ಷರ ಪಟ್ಟಿ ಅಂತಿಮ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ನಿನ್ನೆ ಸಿಎಂ ಡಿಸಿಎಂ ಮತ್ತು ಉಸ್ತುವಾರಿ ಸುರ್ಜೇವಾಲಾ ಅವರು ಮೀಟಿಂಗ್ ಅನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ಇದೆಲ್ಲವನ್ನ ಫೈನಲ್ ಮಾಡಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಎಐಸಿಸಿ ಅಧ್ಯಕ್ಷರ ಸಹಿ ಒಂದು ಬಾಕಿ ಇದೆ. ಸಹಿ ಹಾಕ್ತಾ ಇದ್ದ ಹಾಗೇನೆ ಎಲ್ಲವೂ ಅಧಿಕೃತವಾಗಿ ಅನೌನ್ಸ್ ಆಗತ್ತೆ. ಸಹಜವಾಗಿ ನಿರೀಕ್ಷೆಯನ್ನ ಇಟ್ಕೊಂಡು ಕಾಯ್ತಾ ಇದ್ದವರು ಅನೇಕರಿದ್ರು. ಬಹಳ ವರ್ಷಗಳಿಂದ ಪಕ್ಷದಲ್ಲಿದ್ದೀವಿ, ಯಾವುದೇ ಹುದ್ದೆ ಸಿಕ್ತಿಲ್ಲ, ಯಾವುದೇ ಜವಾಬ್ದಾರಿ ಸಿಕ್ಕಿಲ್ಲ, ನಮಗೆ ಅವಕಾಶ ಅನ್ನೋದೇ ಸಿಕ್ಕಿಲ್ಲ, ಇದನ್ನಾದ್ರೂ ಮಾಡ್ಕೊಡಿ ಅಂತ ಬೇಡಿಕೆನ ಇಟ್ಟವರಿಗೆ ಇದೀಗ ಸಿಹಿ ಸುದ್ದಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಶಿವು, ನಿನ್ನೆ ನಡೆದಂತ ಮೀಟಿಂಗ್ ನಲ್ಲಿ ನಿಗಮ ಮಂಡಳಿ ಅಧ್ಯಕ್ಷ ನಿರ್ದೇಶಕರ ಪಟ್ಟಿ ಫೈನಲ್ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಸೊ ಇಷ್ಟು 2.5 ವರ್ಷಗಳ ಕಾಲ ಕಾಯ್ಕೊಂಡು ಕೂತವರಿಗೆ, ರೇಸ್ ನಲ್ಲಿ ಇದ್ದವರಿಗೆ ಯಾವ ತರ ಶುಭ ಸುದ್ದಿ ಸಿಗಲಿದೆ? ಯಾವಾಗ ಫೈನಲೈಸ್ ಆಗ್ಬಹುದು, ಅಧಿಕೃತವಾಗಿ ಯಾವಾಗ ಅನೌನ್ಸ್ ಮಾಡಬಹುದು ಅಂತ ಶಿವು? ನೀತಿ, ಕಳೆದ 2.5 ವರ್ಷಗಳಿಂದ ಕಾರ್ಯಕರ್ತರು ಸಾಕಷ್ಟು ನಿರೀಕ್ಷೆಯನ್ನ ಇಟ್ಕೊಂಡಿದ್ರು. ಇವತ್ತಾಗಬಹುದು, ನಾಳೆ ಆಗಬಹುದು ಅಂತೇಳಿ ಅವರು ನಿರೀಕ್ಷೆಯನ್ನ ಇಟ್ಕೊಂಡಿದ್ರು. ಯಾಕೆಂದ್ರೆ ನಿಗಮ ಮಂಡಳಿ ಅಧ್ಯಕ್ಷರ ನೇಮಕ ಈಗಾಗಲೇ ಬಹುತೇಕವಾಗಿ ಸುಮಾರು 3/4 ಭಾಗ ನಿಗಮ ಮಂಡಳಿ ಮತ್ತೆ ಬೋರ್ಡ್ಗಳ ಅಧ್ಯಕ್ಷರನ್ನ ನೇಮಕ ಮಾಡಲಾಗಿತ್ತು. ಆದರೆ ಉಳಿದಿರುವಂತಹ ಸುಮಾರು 33 ನಿಗಮ ಮಂಡಳಿಗಳಿಗೆ ಅಧ್ಯಕ್ಷರನ್ನ ನೇಮಕ ಮಾಡಬೇಕಾಗಿತ್ತು. ಶಾಸಕರು ಕೂಡ ಇದಕ್ಕಾಗಿ ಕಾಯ್ತಾ ಇದ್ರು, ನಮಗೆ ಅವಕಾಶವನ್ನು ಮಾಡಿಕೊಡ್ತಾರೆ ಅಂತೇಳಿ ಹೊಸಬರು ಕೂಡ ಇದ್ರು. ಹಾಗೆ ಜಿಲ್ಲಾಧ್ಯಕ್ಷರು, ಪದಾಧಿಕಾರಿಗಳು ಕೂಡ ಇದಕ್ಕೆ ಬೇಡಿಕೆಯನ್ನ ಇಟ್ಟಿದ್ರು. ಆದರೆ ಇಲ್ಲಿಯವರೆಗೆ ಅದನ್ನ ಭರ್ತಿ ಮಾಡಿರಲಿಲ್ಲ. ಇದೀಗ ಅದನ್ನ ಭರ್ತಿ ಮಾಡುವಂತ ಒಂದು ನಿರ್ಧಾರವನ್ನ ಕಾಂಗ್ರೆಸ್ ನಾಯಕರು ತೆಗೆದುಕೊಂಡಿದ್ದಾರೆ. ಅದರ ಜೊತೆಗೆ ಸುಮಾರು 700ಕ್ಕೂ ಹೆಚ್ಚು ನಿಗಮ ಮಂಡಳಿ ಸದಸ್ಯರ ನಿರ್ದೇಶಕರ ನೇಮಕವನ್ನು ಕೂಡ ಮಾಡೋದಕ್ಕೆ ಈಗಾಗಲೇ ನಿರ್ಧಾರವನ್ನು ಮಾಡಲಾಗಿದೆ. ನಿನ್ನೆ ಖಾಸಗಿ ಹೋಟೆಲ್ನಲ್ಲಿ ನಡೆದಂತಹ ರಣದೀಪ್ ಸಿಂಗ್ ಸುರ್ಜೇವಾಲಾ ಹಾಗೆ ಸಿಎಂ ಡಿಸಿಎಂ ಅವರ ನೇತೃತ್ವದ ಸಭೆಯಲ್ಲಿ ಇದನ್ನ ಫೈನಲ್ ಮಾಡಲಾಗಿದೆ. ಯಾಕೆಂದ್ರೆ ಪರಮೇಶ್ವರ್ ಅವರ ಕಮಿಟಿಯನ್ನ ರಚನೆ ಮಾಡಲಾಗಿತ್ತು. ಸದಸ್ಯರನ್ನ ನೇಮಕ ಮಾಡೋದಕ್ಕೆ ಪರಮೇಶ್ವರ್ ಅವರ ಕಮಿಟಿಯನ್ನ ರಚನೆ ಮಾಡಲಾಗಿತ್ತು. ಪರಮೇಶ್ವರ್ ಅವರ ಕಮಿಟಿ ಜಿಲ್ಲಾವಾರು ಸಭೆಗಳನ್ನ ಮಾಡಿ ಕಾರ್ಯಕರ್ತರ ಒಂದು ಪಟ್ಟಿಯನ್ನ ಸಿದ್ಧಪಡಿಸಿತ್ತು. ಅದನ್ನ ಕೆಪಿಸಿಸಿ ಅಧ್ಯಕ್ಷರಿಗೂ ಕೂಡ ನೀಡಿತ್ತು. ಆದ್ರೆ ಇಲ್ಲಿಯವರೆಗೆ ಕೆಪಿಸಿಸಿ ಅಧ್ಯಕ್ಷರು ಕೂಡ ಅದನ್ನ ನೇಮಕ ಮಾಡುವಂತಹ ನಿಟ್ಟಿನಲ್ಲಿ ಹೈಕಮಾಂಡ್ ಮನವೊಲಿಕೆ ಮಾಡುವಂತಹ ಪ್ರಯತ್ನವನ್ನ ಮಾಡಿರಲಿಲ್ಲ. ಆದ್ರೆ ಅಂತಿಮವಾಗಿ ಮೊನ್ನೆ ದೆಹಲಿಗೆ ತೆರಳಿದಂತ ಸಂದರ್ಭದಲ್ಲಿ ಖರ್ಗೆ ಅವರ ಬಳಿ ಮುಖ್ಯಮಂತ್ರಿಗಳು ಇದರ ಬಗ್ಗೆ ಪ್ರಸ್ತಾಪವನ್ನ ಮಾಡಿದ್ರು. ಹಾಗಾಗಿ ಪಟ್ಟಿಯನ್ನ ನೀವು ಕಳಿಸ್ಕೊಡಿ, ನಾವು ಅದಕ್ಕೆ ಒಪ್ಪಿಗೆಯನ್ನ ಕೊಡ್ತೇವೆ ಅನ್ನುವಂತ ಸೂಚನೆಯನ್ನ ಕೊಟ್ಟಿದ್ರು. ಸೊ ಆ ಕಾರಣಕ್ಕೆ ಸುರ್ಜೇವಾಲಾ ಅವರು ಸಚಿವರ ಜೊತೆ ಸಭೆಯನ್ನ ನಡೆಸೋದಕ್ಕೆ ಏನು ಬೆಂಗಳೂರಿಗೆ ಆಗಮಿಸಿದ್ರು. 3 ದಿನಗಳ ನಂತರ ಸಭೆಯನ್ನ ನಡೆಸಿ ಈಗ ಅಂತಿಮವಾಗಿ ನಿಗಮ ಮಂಡಳಿ ಪಟ್ಟಿಯನ್ನು ಕೂಡ ಫೈನಲ್ ಮಾಡಿದ್ದಾರೆ. ಬಹುತೇಕವಾಗಿ ಅದು ಈಗ ಇವತ್ತು ಹೈಕಮಾಂಡ್ ತಲುಪುವಂತ ಸಾಧ್ಯತೆಗಳಿದೆ. ಹೈಕಮಾಂಡ್ ತಲುಪಿದ್ದೆ ಆದರೆ ಕೇವಲ 3-4 ದಿನಗಳಲ್ಲೇ ಅದಕ್ಕೆ ಹೈಕಮಾಂಡ್ನ ಒಪ್ಪಿಗೆ ಸಿಗುವಂತ ಸಾಧ್ಯತೆಗಳಿದೆ ನೀತಿ. ಯಾಕೆಂದ್ರೆ ಬೋರ್ಡ್ ಅಧ್ಯಕ್ಷರನ್ನ ಹೊರತುಪಡಿಸಿ ನಿರ್ದೇಶಕರ ಸ್ಥಾನಗಳೇನಿದೆ ಅದಕ್ಕೆ ಇವರೇ ಫೈನಲ್ ಮಾಡಿದ್ರೆ ಸಾಕು. ಮುಖ್ಯಮಂತ್ರಿಗಳು, ಡಿಸಿಎಂ ಹಾಗೆ ಸುರ್ಜೇವಾಲಾ ಅವರು ಫೈನಲ್ ಮಾಡಿದ್ದನ್ನೇ ಹೈಕಮಾಂಡ್ ಕೂಡ ಫೈನಲ್ ಮಾಡುತ್ತೆ. ಆದರೆ ಅಧ್ಯಕ್ಷರ ನೇಮಕ ಇದೆಯಲ್ಲ, ಇದು ಬಹುತೇಕವಾಗಿ 1 ವಾರ ತೆಗೆದುಕೊಳ್ಳಬಹುದು. ಸೊ ಹಾಗಾಗಿ ನಿಗಮ ಮಂಡಳಿ ನಿರ್ದೇಶಕರ ನೇಮಕ 3-4 ದಿನಗಳಲ್ಲಿ ಅಧಿಕೃತವಾಗಿ ಪಟ್ಟಿ ಅನೌನ್ಸ್ ಆಗುತ್ತೆ ಅನ್ನುವಂಥ ಮಾಹಿತಿಗಳು ಕೂಡ ಈಗ ಸಿಗ್ತಾ ಇರುವಂಥದ್ದು. ಇದರಿಂದ ಸಾಕಷ್ಟು ಕಾರ್ಯಕರ್ತರು ಏನು ಇದಕ್ಕೆ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು ಅವರೆಲ್ಲರಿಗೂ ಕೂಡ ಈಗ ಅವಕಾಶಗಳು ಸಿಗ್ತಾ ಇದೆ ನೀತಿ. ಫೈನ್, ಥ್ಯಾಂಕ್ ಯು ಶಿವು ತಮ್ಮ ಡೀಟೇಲ್ಸ್ಗಾಗಿ.